Hi, hello everybody. Welcome to Vikas Commerce Tutorials and I am Mr. Vikas Madke here. So ಸ್ನೇಹಿತರೆ ಇವತ್ತಿನ ಸೆಷನ್ ಲಾಸ್ಟ್ ಸೆಷನ್ ಇದು ಎಕನಾಮಿಕ್ಸ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ನೀವು ಪಾಸ್ ಆಗುವಂಥ ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕು. ಸರ್ ನನಗೆ ಎಕನಾಮಿಕ್ಸ್ ಟಫ್ ಆಗ್ತಾ ಇದೆ, ನಾನು ಜಸ್ಟ್ ಪಾಸ್ ಆಗಬೇಕು, ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಹೇಳ್ಕೊಡಿ ಅಂತ ಹೇಳಿದ್ರೆ ಈ ಸೆಷನ್ ನಿಮಗಾಗಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ಇದನ್ನು ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಫ್ ಯು ಆರ್ ಫಸ್ಟ್ ಟೈಮ್ ವಾಚಿಂಗ್ ಅವರ್ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆ, ಸೊ ಇಲ್ಲಿ ಪಾಸಿಂಗ್ ಕ್ರೈಟೇರಿಯಾ ಅಂತ ಬರ್ತದೆ. ಪಾಸ್ ಆಗಲಿಕ್ಕೆ ಏನೆಲ್ಲ ಮಾಡಬೇಕು, ಎಕನಾಮಿಕ್ಸ್ ಟಫ್ ಆಗ್ತಾ ಇದೆ, ಸೊ ಜಸ್ಟ್ ಪಾಸ್ ಅಂತ ಹೇಳ್ಕೊಡಿ. ಸೊ ಪಾಸಿಂಗ್ ನೀವು ಮಾಡೋರಿದ್ರೆ ಅಂದರೆ ನನ್ನ ಪ್ರಕಾರ ಗೋ ಫಾರ್ ಟಾಪ್ 2 ಕ್ವಶನ್ಸ್ ಆಫ್ POQ, ಪ್ರಯೋಗ ಆಧಾರಿತ ಪ್ರಶ್ನೆಗಳು, ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಅಥವಾ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಏನು ಕರಿತೀವಿ. ಅದರ ವಿಡಿಯೋನ ಕೂಡ ಮಾಡಿದ್ದೀವಿ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಅದನ್ನು ನೀವು ಪರ್ಫೆಕ್ಟ್ ಮಾಡಿರಿ. ಅಲ್ಲಿ ಈ ಬಾಳೆಹಣ್ಣು, ಮಾವಿನ ಹಣ್ಣು ಈ ರೀತಿ ಒಂದು ಎಕ್ಸಾಂಪಲ್ದ ಕಂಪಲ್ಸರಿ ಅದೊಂದು ಬರ್ತದೆ. ಆಮೇಲೆ ಕರೆನ್ಸೀಸ್ ಮೇಲೆ ಬರ್ತದೆ, ಬೇರೆ ಬೇರೆ ದೇಶಗಳ ಕರೆನ್ಸಿ ಏನಾಗಿರಬೇಕು, ಅದಾದ ನಂತರ ಮಾರ್ಜಿನಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್ ಮತ್ತು ಟೋಟಲ್ ಪ್ರಾಡಕ್ಟ್, ಇದರ ಮೇಲೆ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಬರ್ತದೆ. ಅದು ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ. ಸೊ ಕಂಪಲ್ಸರಿ ಇದನ್ನು ಪರ್ಫೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಮೂರು ಪರ್ಫೆಕ್ಟ್ ಮಾಡಿ 100% 3ರಾಗ 2 ಸಿಗ್ತಾವೆ ನಿಮ್ಗೆ. 10 ಮಾರ್ಕ್ಸ್ ಗ್ಯಾರಂಟಿ ಫಿಕ್ಸ್ ಕ್ವಶನ್, 10 ಮಾರ್ಕ್ಸ್ ಬಂದೇ ಬರುತ್ತೆ ಅಲ್ಲಿ. ಅದಾದ ನಂತರ 1 ಮಾರ್ಕ್ ಕ್ವಶನ್ಸ್ ನಾನು ಟಾಪ್ 10 ಅಂತೇಳಿ ಮಾಡ್ಕೊಟ್ಟಿದ್ದೀನಿ. ಆ ಕ್ವಶನ್ ನಾನೇನು ವಿಡಿಯೋ ಮಾಡಿದ್ದೀನಿ ಅಲ್ಲಿ 32 ಕ್ವಶನ್ಸ್ ಅದಾವೆ. ಅದರೊಳಗಡೆ ಟಾಪ್ 10 ಅಥವಾ ಟಾಪ್ 11 ಕ್ವಶನ್ಸ್ಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ಕಂಪಲ್ಸರಿ ನೀವು ಯಾವುದು ಕ್ವಶನ್ ಓದಬೇಕಪ್ಪ ಅಂದ್ರೆ ಫ್ರೀ ರೈಡರ್ಸ್ ಅಂತ ಐತೆ ನೋಡ್ರಿ, ಹೂ ಆರ್ ಫ್ರೀ ರೈಡರ್ಸ್, ಅದನ್ನ ಕಂಪಲ್ಸರಿ ಓದುವಂಥ ಕೆಲಸ ಮಾಡಬೇಕು. ಆ ಕ್ವಶನ್ ಕಂಪಲ್ಸರಿ ಓದ್ರಿ, ಬಿಕಾಸ್ ಅದು ಚಾನ್ಸಸ್ ಹೆಚ್ಚಿರುವಂಥ ಕ್ವಶನ್. ಅದೇ ರೀತಿ ಟಾಪ್ 10 ಅಂತೇಳಿ ಅಲ್ಲಿ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಟಾಪ್ 10 ಕ್ವಶನ್ಸ್ ಅಂತ ಮಾಡಿದ್ದೀನಿ. ಅಟ್ಲೀಸ್ಟ್ ಆ ಟಾಪ್ 10 ಅನ್ನು ಓದುವಂಥ ಕೆಲಸ ಮಾಡಿರಿ. ಇಲ್ಲಿ ಎಕ್ಸಾಮ್ನಲ್ಲಿ ನಿಮಗೆ 1 ಮಾರ್ಕಿನ ಎಷ್ಟು ಕೇಳ್ತಾರಪ್ಪ ಅಂದ್ರೆ 5 ಕ್ವಶನ್, ನೀವು ಬರೀಬೇಕಾಗಿರೋದು 5, ಅಲ್ಲಿ ಯಾವುದೇ ಎಕ್ಸ್ಟ್ರಾ ಕ್ವಶನ್ ಇಲ್ಲ. ಸೊ ನಾನು ಮಾಡಿರುವಂತಹ ಟಾಪ್ 11 ಅಥವಾ ಟಾಪ್ 10 ಏನದಾವಲ್ಲ ಅಲ್ಲಿ ನೀವು 100% ಎಲ್ಲ ಓದಿದ್ದೇ ಆದರೆ ಮಿನಿಮಮ್ ಅಂದ್ರೂ ನಿಮಗೆ 3 ಮಾರ್ಕ್ಸ್ ಸಿಗಬೇಕು. ಎಷ್ಟು? 3 ಮಾರ್ಕ್ಸ್. 10 ಮಾರ್ಕ್ಸ್ ಫ್ರಮ್ ಪ್ರಯೋಗ ಆಧಾರಿತ ಸೆಕ್ಷನ್, ಆಮೇಲೆ 3 ಮಾರ್ಕ್ಸ್ ಈ 1 ಮಾರ್ಕ್ ಕ್ಯಾಟಗರಿಯಲ್ಲಿ. ಓಕೆ, ಆ ವಿಡಿಯೋನ ರೆಫರ್ ಮಾಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಅದಾದ ನಂತರ MCQ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದಿ ಫಾಲೋವಿಂಗ್ 7-8 ಇಯರ್ಸ್ ಕ್ವಶನ್ ಪೇಪರ್ಸ್ ನಾವು ಮಾಡಿದ್ದೀವಿ ವಿಡಿಯೋದಲ್ಲಿ. ಆಲ್ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದಿ ಫಾಲೋವಿಂಗ್ ಅವೆಲ್ಲವೂ ಕೂಡ ನೋಡ್ಕೊಳ್ಳಿ. ಅದ್ರ ಮೇಲೆ ನಿಮಗೆ 100% 15 ಮಾರ್ಕ್ಸ್ ಕವರ್ ಆಗ್ತದೆ. ಕರೆಕ್ಟಾ? MCQ 5, ಫಿಲ್ ಇನ್ ದ ಬ್ಲಾಂಕ್ಸ್ 5, ಮ್ಯಾಚ್ ದಿ ಫಾಲೋವಿಂಗ್ 5, 15. ಸೊ 15 ಕಮ್ಮಿ ಅಂದ್ರೂ ಆರಾಮ್ಸೆ ಅಟ್ಲೀಸ್ಟ್ 8 ಮಾರ್ಕ್ಸ್. 100% ಸಮ್ಟೈಮ್ಸ್ ಯು ವಿಲ್ ಗೆಟ್ 15 ಔಟ್ ಆಫ್ 15 ಮಾರ್ಕ್ಸ್. ಬಟ್ ಅಟ್ಲೀಸ್ಟ್ ನೀವು ಒಂದು ಸ್ವಲ್ಪ ಮೇಲಿಂದ ಮೇಲೆ ಓದಿದ್ರು ಕೂಡ 8 ಮಾರ್ಕ್ಸ್ ಖಾತ್ರಿ ಆಗ್ತದೆ ಅನ್ನೋ ನನ್ನ ಒಂದು ಭರವಸೆ. ಸೊ 8 ಮಾರ್ಕ್ಸ್ ಅಲ್ಲಿ ಸಿಗ್ತದೆ. ನೆಕ್ಸ್ಟ್ ಈಗ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ 6 ಮಾರ್ಕ್ಸ್ನಲ್ಲಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತವನ್ನು ಬರೆಯಿರಿ ಅಂತೇಳಿ 6 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೋ 6 ಅನ್ಸ್ ಹೇಳ್ತಾ ಇದೆ ಬರಬಹುದು ಅಂತೇಳಿ, ಹಾಗಾಗಿ ಅದನ್ನೊಂದು ಓದ್ರಿ. ಅದಾದ ನಂತರ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು ಅಂತ ಕರಿತೀವಿ. ಇದನ್ನು ಕೂಡ ಕಂಪಲ್ಸರಿ ಓದುವಂಥ ಕೆಲಸವನ್ನು ಮಾಡಬೇಕು. ಇದೆಲ್ಲ ಬರ್ತದೆ, ಇದು ಚಾಪ್ಟರ್ ನಂಬರ್ 2 ನಲ್ಲಿ ಬರ್ತದೆ. ಇದು ಚಾಪ್ಟರ್ ನಂಬರ್ 2 ಅಂದರೆ ಕನ್ಸ್ಯೂಮರ್ ಬಿಹೇವಿಯರ್ನಲ್ಲಿ ಬರ್ತದೆ. ಕನ್ಸ್ಯೂಮರ್ ಬಿಹೇವಿಯರ್ ಅಂದರೆ ಅನುಭೋಗಿ ಸಿದ್ಧಾಂತ ಅಂತ ಕರಿತೀವಿ ನೋಡ್ರಿ, ಅನುಭೋಗಿ ವರ್ತನೆಯ ಸಿದ್ಧಾಂತ ಅಲ್ಲಿ ಬರುವಂಥ ಅನುಭೋಗಿ ವರ್ತನೆ ಚಾಪ್ಟರ್ನಲ್ಲಿ ಬರುವಂಥದ್ದು. ಬಿಕಾಸ್ ಚಾಪ್ಟರ್ ನಂಬರ್ 2 ನಲ್ಲಿ 20 ಮಾರ್ಕ್ಸ್ ಅದ. ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರ ಅಲ್ಲಿ ಚಾಪ್ಟರ್ ನಂಬರ್ 2 ಅಲ್ಲಿ ಕೂಡ 17 ಮಾರ್ಕ್ಸ್ ಅದ. ಸೊ 2 ಕ್ವಶನ್ಸನ್ನು ಓದುವಂಥ ಕೆಲಸವನ್ನು ಮಾಡಿ. ಅದಾದ ನಂತರ 4 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಇನ್ನೂ ಭಾಳಷ್ಟು ಕೊಟ್ಟಿದ್ದೀನಿ ನಾನು, ಇದಕ್ಕಿಂತ ಹೆಚ್ಚು ನೀವು ಓದುತ್ತಾ ಇದ್ರು ಓಕೆ, ಬಟ್ ಜಸ್ಟ್ ನೀವು ಪಾಸ್ ಆಗಬೇಕು, ಓನ್ಲಿ ಪಾಸ್ ಆದರೆ ಸಾಕು ಅನ್ನೋರು ಈ ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಫಂಕ್ಷನ್ 2ರಾಗ ಒಂದು ಕ್ವಶನ್ ಕಂಪಲ್ಸರಿ ಬರಬೇಕು. ಸೊ ಕನ್ಸಂಪ್ಷನ್ ಅಂದರೆ ಅನುಭೋಗ ಬಿಂಬಕ ಅಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ ಬಿಂಬಕ ಅಂತ ಕರಿತೀವಿ. ಹೂಡಿಕೆ ಬಿಂಬಕ ಮತ್ತು ಅನುಭೋಗ ಬಿಂಬಕದ ಮೇಲೆ ಒಂದು ಕ್ವಶನ್ ಬರ್ಬೋದು. ಸೊ 2 ಪರ್ಫೆಕ್ಟ್ ಮಾಡ್ರಿ. ಓಕೆ, ಇದನ್ನ ಬಿಟ್ಟು 2 ಚಾಪ್ಟರ್ಸ್ ಯಾವ ಪರ್ಫೆಕ್ಟ್ ಮಾಡಬೇಕಪ್ಪ ಅಂದ್ರೆ ಆಲ್ಮೋಸ್ಟ್ ಈ ಕ್ವಶನ್ ಚಾಪ್ಟರ್ ಅದ ಆಲ್ರೆಡಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಚಾಪ್ಟರ್ 2, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಚಾಪ್ಟರ್ 2, ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ 2 ಕಡೆ ಚಾಪ್ಟರ್ ನಂಬರ್ 2. ಮೈಕ್ರೋ ಎಕನಾಮಿಕ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಲ್ಲಿ ಬರುವಂತಹ 2ನೇ ಅಧ್ಯಾಯ ಯಾವುದು, ಈ ಅನುಭೋಗಿಯ ವರ್ತನೆ ಅಂತ ಕರಿತೀವಿ, ಕನ್ಸ್ಯೂಮರ್ ಬಿಹೇವಿಯರ್, ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿ ವರ್ತನೆ ಸಿದ್ಧಾಂತ. ಅಲ್ಲಿ 20 ಮಾರ್ಕ್ಸ್ ಬರ್ತದೆ. ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತ.
ಮೈಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, 20 ಮಾರ್ಕ್ಸ್ ಚಾಪ್ಟರ್ ಅದು. ಸೊ ಹಾಗಾಗಿ ಅದು ಪರ್ಫೆಕ್ಟ್ ಮಾಡ್ರಿ. 20 ಮಾರ್ಕ್ಸ್ದಾಗ ಅಲ್ಲಿ ಒಂದು 5 ಮಾರ್ಕ್ಸ್ ಇದು ಪ್ರಾಕ್ಟಿಕಲ್ ಕ್ವಶನ್ ಅನ್ನೋದ. ಸೊ 15 ಮಾರ್ಕ್ಸ್ ಇನ್ನು ಓದ್ರಿ ನೀವು. ಅಲ್ಲಿ 6 ಮಾರ್ಕ್ಸ್ ಒಂದು ಬರ್ತದೆ, 4 ಮಾರ್ಕ್ಸ್ ಒಂದು ಬರ್ತದೆ. ಅದಾದ ನಂತರ ಪಾರ್ಟ್ 2 ದಟ್ ಈಸ್ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಆ ಮ್ಯಾಕ್ರೋ ಎಕನಾಮಿಕ್ಸಿಂದ ಕೂಡ ಅಗೇನ್ ಚಾಪ್ಟರ್ ನಂಬರ್ 2 ಅಲ್ಲಿಯೂ ಕೂಡ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಕರಿತೀವಿ, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ 2ನೇ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಮ್ಯಾಕ್ರೋ ಎಕನಾಮಿಕ್ಸ್ ಸೆಕೆಂಡ್ ಚಾಪ್ಟರ್, ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. ಫ್ರಮ್ ದಿಸ್ ಚಾಪ್ಟರ್ ಯು ಹ್ಯಾವ್ 17 ಮಾರ್ಕ್ಸ್. ಸೊ 20 + 17 ಎಷ್ಟೈತ್ರಿ? 37 ಮಾರ್ಕ್ಸ್ 2 ಚಾಪ್ಟರಿಂದ ಬರ್ತಾ ಇದೆ. ಹಾಗಾಗಿ 2 ಚಾಪ್ಟರ್ನ ಪರ್ಫೆಕ್ಟ್ ಮಾಡಿದ್ರೂ ಸಾಕ ಹೋಗ್ತದೆ. 100% ನಿಮಗೆ 30+ ಸಿಗ್ತದೆ. 2 ಚಾಪ್ಟರ್ ಬೇಡ ಅಂದರೆ ನೀವು ಈ ರೀತಿ ಕೂಡ ಮಾಡ್ಕೊಳ್ಬೋದು. ಬೋರ್ಡ್ ಮೇಲೆ ನಾನು ಕೊಟ್ಟಿದ್ದೀನಿ. ಇಲ್ಲಿ 10 ಮಾರ್ಕ್ಸ್ ಗ್ಯಾರಂಟಿ ಸಿಗಬೇಕು. 13 + 8 21. ಇನ್ನು ಈ 6 ಮತ್ತು 4 ಇವೆರಡು ಕೂಡ ಒಂದು 5-6 ಮಾರ್ಕ್ಸ್. ಐ ಗೋ ಫಾರ್ 6 ಮಾರ್ಕ್ಸ್. ಸೊ 6 ಮಾರ್ಕ್ಸ್ ಬಿದ್ರೂ 10 3 13 13 8 21 21 6 27 ಮಾರ್ಕ್ಸ್ 100% ನಮ್ಗೆ ಸಿಗಬೇಕು. ಇಷ್ಟರ ಮ್ಯಾಗ ನಾನು 4 ಕ್ವಶನ್ ಮಾಡಿದ್ರ ಮ್ಯಾಗ 24 100% ನಿಮಗೆ 24 ಇಸ್ ಪಾಸಿಂಗ್. ಸೊ 27 ಸಿಗ್ತಾವೆ. ಈ ಸ್ಟ್ರಾಟಜಿನಾದರೂ ಫಾಲೋ ಮಾಡ್ಕೊಳ್ಳಿ. ಅಥವಾ ಬೇಡ ಅಂದರೆ ಅಟ್ಲೀಸ್ಟ್ 2 ಚಾಪ್ಟರ್ಸನ್ನು ಕಂಪಲ್ಸರಿ ಮಾಡಿರಿ. ಚಾಪ್ಟರ್ ನಂಬರ್ 2 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ, ಚಾಪ್ಟರ್ ನಂಬರ್ 3 ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಇಲ್ಲಿ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಂತ ಬರ್ತದೆ, ಇಲ್ಲಿ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಅಂತ ಬರ್ತದೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇನ್ ಚಾಪ್ಟರ್ ಭಾಗ 2 ದಟ್ ಈಸ್ ಮೈಕ್ರೋ ಎಕನಾಮಿಕ್ಸ್. ಫ್ರಮ್ ಮೈಕ್ರೋ ಎಕನಾಮಿಕ್ಸ್ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. Perfect these 2 chapters. So I hope this was very helpful. If you feel it is helpful, please do share to others. We have less amount of time ತುಂಬಾ ಕಡಿಮೆ ಇದೆ. ಇದನ್ನ ಸರಿ ಸುಮಾರು 11 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಟೈಮ್, ನಾನು ಬಿಸಿ ಇರೋದ್ರಿಂದ, ನಾನು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಸಾಧ್ಯವಾದರೆ ನೀವು ಕೆಲವೊಂದ್ಸಲ ಬೆಳಗ್ಗೆ ನೋಡ್ತಾ ಇದ್ರೆ ಇದನ್ನು ನೋಡ್ಕೊಂಡು ಹೋಗಿ, ಅಥವಾ ಈಗ ನೀವು ರಾತ್ರಿ ಹೊತ್ತಿನಲ್ಲಿ ನೋಡ್ತಾ ಇದ್ರೆ ಇದನ್ನೆಲ್ಲವೂ ಕೂಡ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಕ್ಯಾಲ್ಕುಲೇಟರ್ಸ್ ಆರ್ ಅಲೌಡ್. ಎಷ್ಟೋ ಜನ ಕಮೆಂಟ್ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಕ್ಯಾಲ್ಕುಲೇಟರ್ಸ್ ಅಲೌ ಮಾಡ್ತಾರೆ ಸರ್ ಎಕನಾಮಿಕ್ಸ್ ಪೇಪರ್ ಅಂತ. 100% ಕ್ಯಾಲ್ಕುಲೇಟರ್ಸ್ ಆರ್ ಅಲೌಡ್. ಎಷ್ಟೋ ಜನರಿಗೆ ಇದು ಕೊನೆ ಎಕ್ಸಾಮ್ ಕೂಡ ಅದ ಎಕನಾಮಿಕ್ಸ್. ಆಮೇಲೆ ಯೂಶ್ವಲಿ ಕಾಮರ್ಸ್ದವ್ರಿಗೆ ಯಾರ್ಯಾರು ಕನ್ನಡ ತೊಗೊಂಡಿದ್ದೀರಿ ಅವ್ರಿಗೆ ಇದು ಲಾಸ್ಟ್ ಪೇಪರ್ ಆಗಿರ್ತದೆ. ಬಟ್ ಆರ್ಟ್ಸ್ದವ್ರಿಗೆ ಇನ್ನೊಂದು ಪೇಪರ್ ಇರ್ಬೋದು, ಬಹುಶಃ ಸೋಷಿಯಾಲಜಿ ಇರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಅಷ್ಟು ಟೈಮ್ ಟೇಬಲ್ ನೋಡಿಲ್ಲ. ಬಟ್ ಮೆಜಾರಿಟಿ ನಮ್ಮ ಭಾಗದಲ್ಲಿ ಎಕನಾಮಿಕ್ಸ್ ಲಾಸ್ಟ್ ಪೇಪರ್ ಅದ. ಕೆಲವೊಬ್ಬರಿಗೆ ಕಂಪ್ಯೂಟರ್ ಸೈನ್ಸ್ ಅದ, ಬೇಸಿಕ್ ಮ್ಯಾಥ್ಸ್ ಅದ. ಸೊ ಇಂಥವರು ಕೂಡ ಇನ್ನೂ ಪೇಪರ್ಸ್ ಅದಾವೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಡೂ ವೆಲ್. ನಾವು ಕೊಟ್ಟಿರುವಂಥ ಕ್ವಶನ್ಸ್ ಬರಲಿ ಅಂತೇಳಿ ನಾನು ಕೂಡ ಪ್ರಾರ್ಥಿಸ್ತೀನಿ, ನೀವು ಕೂಡ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.